ಗೃಹ ಸಚಿವರ ಜೊತೆ ಮಾತುಕತೆಯಲ್ಲಿ ಒಂದಷ್ಟು ಗದ್ದಲ ಗಲಾಟೆ ಆಯಿತು. ಈ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂ ಮುಖಂಡರಾದ ಶಾಹುಲ್ ಹಮೀದ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಗೃಹ ಸಚಿವರ ಜೊತೆ ಮಾತುಕತೆಯಲ್ಲಿ ಮುಸ್ಲಿಂ ಮುಖಂಡರು ಗದ್ದಲ ಆಯಿತು, ಒಂದಷ್ಟು ಗಲಾಟೆ ಆದಂಥ ವಾತಾವರಣ ಕಂಡು ಬಂತು. ಏನು ಗಲಾಟೆ ಅಂತ? ಏನ್ರಿ ನಿಮಗೆ ಕನಸು ಬಿತ್ತ? ಗದ್ದಲವೂ ಆಗಲಿಲ್ಲ, ಗೊಂದಲವೂ ಆಗಲಿಲ್ಲ, ಏನಿಲ್ಲ, ಮೇಜು ತಡ್ಡಿದ್ದು ಇಲ್ಲ, ಆಯ್ತಲ್ಲ. ಅದು ಅಲ್ಲಿ ನಾವು ಕೆಲವು ವಿಚಾರಗಳನ್ನು ಅವರ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದೇವೆ, ನಮ್ಮ ನೋವುಗಳನ್ನು ಅವರ ಹತ್ರ ತೋಡಿಕೊಂಡಿದ್ದೇವೆ, ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಕೆಲವು ಪರಿಹಾರ ಸೂತ್ರಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ಬಹಳ ವಿನಮ್ರವಾಗಿ ಅದನ್ನು ಅವರು ಸ್ವೀಕರಿಸಿದ್ದಾರೆ. ಯಾವುದೇ ಗದ್ದಲ ಇಲ್ಲ, ಗೊಂದಲ ಇಲ್ಲ. ಸರ್ಕಾರ ನಿಮ್ಮೊಟ್ಟಿಗೆ ಇದೆ, ಖಂಡಿತ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವಂಥ ಜವಾಬ್ದಾರಿ ನಮ್ಮದು. ಗೃಹ ಸಚಿವನಾಗಿ ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ಸರ್ಕಾರ ನಿಮ್ಮೊಟ್ಟಿಗೆ ಇದೆ ಅಂತ ನಮಗೆ ಭರವಸೆ ನೀಡಿದ್ದಾರೆ. ನಮಗೆ ಖಂಡಿತ ಅದರ ಬಗ್ಗೆ ಭರವಸೆ ಇದೆ. ಗುಂಪು ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಗೃಹ ಸಚಿವರ ಹೇಳಿಕೆ ಏನಿದೆ, ಆ ಹೇಳಿಕೆ ಈ ಮುಸ್ಲಿಂ ಮುಖಂಡರ ಒಂದಷ್ಟು ಆಕ್ರೋಶ ಕಾರಣ ಆಗಿತ್ತು. ಇವತ್ತು ಆಕ್ರೋಶ ಹೊರ ಹಾಕಿದ್ರ, ಆ ಬಗ್ಗೆ ಮಾತಾಡಿದ್ರ? ಯಾವುದೇ ಆಕ್ರೋಶ ಇಲ್ಲ. ಕೆಲವು ಮಾಧ್ಯಮದ ವರದಿಯಿಂದಾಗಿ ಕೆಲವು ಜನರಿಗೆ ನೋವಾಗಿದ್ದು ಸತ್ಯ. ಆದರೆ ಅದರ ಮರುದಿನವೇ ಬಹಳ ಸ್ಪಷ್ಟವಾಗಿ ಗೃಹ ಸಚಿವರು ಅದನ್ನು ನಿರಾಕರಣೆ ಮಾಡಿದ್ದಾರೆ. ದುಷ್ಕರ್ಮಿಗಳು ಹೇಳಿದ ಮಾತನ್ನು ತಾವು ಹೇಳಿದ್ದಾಗಿ ಅವರು ಹೇಳಿದ್ದಾರೆ, ಮತ್ತು ಅದರ ಬಗ್ಗೆ ಯಾವುದೇ ಸಂಶಯಗಳಿಲ್ಲ. ಅದರ ಬಗ್ಗೆ ಯಾವುದೇ ಗದ್ದಲವೂ ಆಗಿಲ್ಲ, ಗೊಂದಲವೂ ಆಗಿಲ್ಲ. ಆ ನೋವನ್ನು ತೋಡಿಕೊಂಡಿದ್ರೆ, ಅಂದರೆ ಮೊನ್ನೆ ಆದಂಥ ಮುಸ್ಲಿಂ ಮುಖಂಡರಿಗೆ ನೋವೇನಿದೆ ಅದನ್ನು ಗೃಹ ಸಚಿವರ ಮುಂದೆ ಹೇಳಿದ್ರ? ಅವ್ರು ಎಂತ ಹೇಳಿದ್ರು? ಇಲ್ಲ, ಗೃಹ ಸಚಿವರ ಬಗ್ಗೆ ನಾವು ಅದನ್ನು ಹೇಳ್ಕೊಳ್ಳಿಲ್ಲ, ಮತ್ತು ಅದು ವಿಚಾರ ಪ್ರಸ್ತಾಪ ಆಗಲೂ ಇಲ್ಲ. ಅವರು ಮೊದಲೇ ಅದರ ಬಗ್ಗೆ ಸ್ಪಷ್ಟೀಕರಣ ನಮಗೆ ಕೊಟ್ಟಿದ್ದಾರೆ. ಅಲ್ಲ, ಆ ವಿಷಯದಲ್ಲಿ ಏನಂತ ನಾವು ಹೇಳಿದ್ವಿ, ಈ ರೀತಿ ಬಂದಿದೆ, ನಿಮ್ಮ ಸ್ಟೇಟ್ಮೆಂಟ್ ಈ ರೀತಿ ಬಂದಿದೆ ಅಂತ ಕೇಳಿದಾಗ ಅವರಿಗೆ ಸಿಕ್ಕಿಂಥ ಮಾಹಿತಿ ಫಸ್ಟ್ ಡಿಪಾರ್ಟ್ಮೆಂಟಿಂದ ಏನು 4 ಜನರನ್ನು ಹಿಡಿದಿದ್ದಾರೆ, ಆ 4 ಜನರು ಕೊಟ್ಟ ಸ್ಟೇಟ್ಮೆಂಟ್ ಆಗಿದೆ. ಅದು ಇವನು ಹೀಗೀಗ ಪಾಕಿಸ್ತಾನದಿಂದ ಬಂದಂಥ ಕೂಗಿದ ಅಂತೇಳಿ ನಾವು ಅದು ಮಾಡಿದ್ದೇವೆ ಅಂತೇಳಿ ಅವರು ಕೊಟ್ಟ ಸ್ಟೇಟ್ಮೆಂಟನ್ನು ಇವರಿಗೆ ಸಿಕ್ಕಿದ್ದನ್ನು ಇವರು ಹೇಳಿದ್ದಾರೆ ಹೊರತು ಇವರ ಸ್ಟೇಟ್ಮೆಂಟು ಅಲ್ಲ, ಪೊಲೀಸ್ ಅವರ ಸ್ಟೇಟ್ಮೆಂಟು ಅಲ್ಲ ಅಂತ ಅವರು ಹೇಳಿದ್ದಾರೆ. ಹೇಳಿದ್ರೆ ಅದು ಈ ರೀತಿಯಾಗಿ ಹೇಳಾಗಿ ತಪ್ಪಾಗಿದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು. ಬಟ್ ಅವರು ಅದಕ್ಕೆ ನೆಕ್ಸ್ಟ್ ಡೇ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕನ್ವಿನ್ಸ್ ಏನಾದ್ರು ಮಾಡಿದ್ರಿ ಈಗ ಹೋದಂಥವ್ರಿಗೆ? ಇಲ್ಲ, ನಮಗೆ ಕನ್ವಿನ್ಸ್ ಮಾಡೋದೇನಲ್ಲ, ನಾವು ನಮ್ಮ ನೋವನ್ನು ಅವರ ಹತ್ರ ತೋಡ್ಕೊಂಡಿದ್ದೇವೆ ಮತ್ತು ನಮ್ಮ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ತಾರೆ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ನಾವು ಕಾದು ನೋಡ್ತೇವೆ. ಇದು ಮುಸ್ಲಿಂ ಮುಖಂಡರು ಹೇಳ್ತಾ ಇರುವಂಥ ಮಾತು. ಅಂದರೆ ತಮ್ಮ ನೋವನ್ನು ಹೇಳಿಕೊಂಡಿದ್ದೇವೆ, ಅವರು ಕೂಡ ಒಂದಷ್ಟು ಭರವಸೆ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಮುಸ್ಲಿಂ ಮುಖಂಡರು ಹೇಳ್ತಾ ಇರುವಂಥ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಗೃಹ ಸಚಿವರ ಜೊತೆ ಮಾತುಕತೆಯಲ್ಲಿ ಒಂದಷ್ಟು ಗದ್ದಲ ಗಲಾಟೆ ಆಯಿತು. ಈ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂ ಮುಖಂಡರಾದ ಶಾಹುಲ್ ಹಮೀದ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಗೃಹ ಸಚಿವರ ಜೊತೆ ಮಾತುಕತೆಯಲ್ಲಿ ಮುಸ್ಲಿಂ ಮುಖಂಡರು ಗದ್ದಲ ಆಯಿತು, ಒಂದಷ್ಟು ಗಲಾಟೆ ಆದಂಥ ವಾತಾವರಣ ಕಂಡು ಬಂತು. ಏನು ಗಲಾಟೆ ಅಂತ? ಏನ್ರಿ ನಿಮಗೆ ಕನಸು ಬಿತ್ತ? ಗದ್ದಲವೂ ಆಗಲಿಲ್ಲ, ಗೊಂದಲವೂ ಆಗಲಿಲ್ಲ, ಏನಿಲ್ಲ, ಮೇಜು ತಡ್ಡಿದ್ದು ಇಲ್ಲ, ಆಯ್ತಲ್ಲ. ಅದು ಅಲ್ಲಿ ನಾವು ಕೆಲವು ವಿಚಾರಗಳನ್ನು ಅವರ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದೇವೆ, ನಮ್ಮ ನೋವುಗಳನ್ನು ಅವರ ಹತ್ರ ತೋಡಿಕೊಂಡಿದ್ದೇವೆ, ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಕೆಲವು ಪರಿಹಾರ ಸೂತ್ರಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ಬಹಳ ವಿನಮ್ರವಾಗಿ ಅದನ್ನು ಅವರು ಸ್ವೀಕರಿಸಿದ್ದಾರೆ. ಯಾವುದೇ ಗದ್ದಲ ಇಲ್ಲ, ಗೊಂದಲ ಇಲ್ಲ. ಸರ್ಕಾರ ನಿಮ್ಮೊಟ್ಟಿಗೆ ಇದೆ, ಖಂಡಿತ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವಂಥ ಜವಾಬ್ದಾರಿ ನಮ್ಮದು. ಗೃಹ ಸಚಿವನಾಗಿ ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ಸರ್ಕಾರ ನಿಮ್ಮೊಟ್ಟಿಗೆ ಇದೆ ಅಂತ ನಮಗೆ ಭರವಸೆ ನೀಡಿದ್ದಾರೆ. ನಮಗೆ ಖಂಡಿತ ಅದರ ಬಗ್ಗೆ ಭರವಸೆ ಇದೆ. ಗುಂಪು ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಗೃಹ ಸಚಿವರ ಹೇಳಿಕೆ ಏನಿದೆ, ಆ ಹೇಳಿಕೆ ಈ ಮುಸ್ಲಿಂ ಮುಖಂಡರ ಒಂದಷ್ಟು ಆಕ್ರೋಶ ಕಾರಣ ಆಗಿತ್ತು. ಇವತ್ತು ಆಕ್ರೋಶ ಹೊರ ಹಾಕಿದ್ರ, ಆ ಬಗ್ಗೆ ಮಾತಾಡಿದ್ರ? ಯಾವುದೇ ಆಕ್ರೋಶ ಇಲ್ಲ. ಕೆಲವು ಮಾಧ್ಯಮದ ವರದಿಯಿಂದಾಗಿ ಕೆಲವು ಜನರಿಗೆ ನೋವಾಗಿದ್ದು ಸತ್ಯ. ಆದರೆ ಅದರ ಮರುದಿನವೇ ಬಹಳ ಸ್ಪಷ್ಟವಾಗಿ ಗೃಹ ಸಚಿವರು ಅದನ್ನು ನಿರಾಕರಣೆ ಮಾಡಿದ್ದಾರೆ. ದುಷ್ಕರ್ಮಿಗಳು ಹೇಳಿದ ಮಾತನ್ನು ತಾವು ಹೇಳಿದ್ದಾಗಿ ಅವರು ಹೇಳಿದ್ದಾರೆ, ಮತ್ತು ಅದರ ಬಗ್ಗೆ ಯಾವುದೇ ಸಂಶಯಗಳಿಲ್ಲ. ಅದರ ಬಗ್ಗೆ ಯಾವುದೇ ಗದ್ದಲವೂ ಆಗಿಲ್ಲ, ಗೊಂದಲವೂ ಆಗಿಲ್ಲ. ಆ ನೋವನ್ನು ತೋಡಿಕೊಂಡಿದ್ರೆ, ಅಂದರೆ ಮೊನ್ನೆ ಆದಂಥ ಮುಸ್ಲಿಂ ಮುಖಂಡರಿಗೆ ನೋವೇನಿದೆ ಅದನ್ನು ಗೃಹ ಸಚಿವರ ಮುಂದೆ ಹೇಳಿದ್ರ? ಅವ್ರು ಎಂತ ಹೇಳಿದ್ರು? ಇಲ್ಲ, ಗೃಹ ಸಚಿವರ ಬಗ್ಗೆ ನಾವು ಅದನ್ನು ಹೇಳ್ಕೊಳ್ಳಿಲ್ಲ, ಮತ್ತು ಅದು ವಿಚಾರ ಪ್ರಸ್ತಾಪ ಆಗಲೂ ಇಲ್ಲ. ಅವರು ಮೊದಲೇ ಅದರ ಬಗ್ಗೆ ಸ್ಪಷ್ಟೀಕರಣ ನಮಗೆ ಕೊಟ್ಟಿದ್ದಾರೆ. ಅಲ್ಲ, ಆ ವಿಷಯದಲ್ಲಿ ಏನಂತ ನಾವು ಹೇಳಿದ್ವಿ, ಈ ರೀತಿ ಬಂದಿದೆ, ನಿಮ್ಮ ಸ್ಟೇಟ್ಮೆಂಟ್ ಈ ರೀತಿ ಬಂದಿದೆ ಅಂತ ಕೇಳಿದಾಗ ಅವರಿಗೆ ಸಿಕ್ಕಿಂಥ ಮಾಹಿತಿ ಫಸ್ಟ್ ಡಿಪಾರ್ಟ್ಮೆಂಟಿಂದ ಏನು 4 ಜನರನ್ನು ಹಿಡಿದಿದ್ದಾರೆ, ಆ 4 ಜನರು ಕೊಟ್ಟ ಸ್ಟೇಟ್ಮೆಂಟ್ ಆಗಿದೆ. ಅದು ಇವನು ಹೀಗೀಗ ಪಾಕಿಸ್ತಾನದಿಂದ ಬಂದಂಥ ಕೂಗಿದ ಅಂತೇಳಿ ನಾವು ಅದು ಮಾಡಿದ್ದೇವೆ ಅಂತೇಳಿ ಅವರು ಕೊಟ್ಟ ಸ್ಟೇಟ್ಮೆಂಟನ್ನು ಇವರಿಗೆ ಸಿಕ್ಕಿದ್ದನ್ನು ಇವರು ಹೇಳಿದ್ದಾರೆ ಹೊರತು ಇವರ ಸ್ಟೇಟ್ಮೆಂಟು ಅಲ್ಲ, ಪೊಲೀಸ್ ಅವರ ಸ್ಟೇಟ್ಮೆಂಟು ಅಲ್ಲ ಅಂತ ಅವರು ಹೇಳಿದ್ದಾರೆ. ಹೇಳಿದ್ರೆ ಅದು ಈ ರೀತಿಯಾಗಿ ಹೇಳಾಗಿ ತಪ್ಪಾಗಿದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು. ಬಟ್ ಅವರು ಅದಕ್ಕೆ ನೆಕ್ಸ್ಟ್ ಡೇ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕನ್ವಿನ್ಸ್ ಏನಾದ್ರು ಮಾಡಿದ್ರಿ ಈಗ ಹೋದಂಥವ್ರಿಗೆ? ಇಲ್ಲ, ನಮಗೆ ಕನ್ವಿನ್ಸ್ ಮಾಡೋದೇನಲ್ಲ, ನಾವು ನಮ್ಮ ನೋವನ್ನು ಅವರ ಹತ್ರ ತೋಡ್ಕೊಂಡಿದ್ದೇವೆ ಮತ್ತು ನಮ್ಮ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ತಾರೆ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ನಾವು ಕಾದು ನೋಡ್ತೇವೆ. ಇದು ಮುಸ್ಲಿಂ ಮುಖಂಡರು ಹೇಳ್ತಾ ಇರುವಂಥ ಮಾತು. ಅಂದರೆ ತಮ್ಮ ನೋವನ್ನು ಹೇಳಿಕೊಂಡಿದ್ದೇವೆ, ಅವರು ಕೂಡ ಒಂದಷ್ಟು ಭರವಸೆ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಮುಸ್ಲಿಂ ಮುಖಂಡರು ಹೇಳ್ತಾ ಇರುವಂಥ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಗೃಹ ಸಚಿವರ ಜೊತೆ ಮಾತುಕತೆಯಲ್ಲಿ ಒಂದಷ್ಟು ಗದ್ದಲ ಗಲಾಟೆ ಆಯಿತು. ಈ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂ ಮುಖಂಡರಾದ ಶಾಹುಲ್ ಹಮೀದ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಗೃಹ ಸಚಿವರ ಜೊತೆ ಮಾತುಕತೆಯಲ್ಲಿ ಮುಸ್ಲಿಂ ಮುಖಂಡರು ಗದ್ದಲ ಆಯಿತು, ಒಂದಷ್ಟು ಗಲಾಟೆ ಆದಂಥ ವಾತಾವರಣ ಕಂಡು ಬಂತು. ಏನು ಗಲಾಟೆ ಅಂತ? ಏನ್ರಿ ನಿಮಗೆ ಕನಸು ಬಿತ್ತಾ? ಗದ್ದಲವೂ ಆಗಲಿಲ್ಲ, ಗೊಂದಲವೂ ಆಗಲಿಲ್ಲ, ಏನಿಲ್ಲ, ಮೇಜು ತಟ್ಟಿದ್ದು ಇಲ್ಲ, ಆಯ್ತಲ್ಲ. ಅದು ಅಲ್ಲಿ ನಾವು ಕೆಲವು ವಿಚಾರಗಳನ್ನು ಅವರ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದೇವೆ, ನಮ್ಮ ನೋವುಗಳನ್ನು ಅವರ ಹತ್ರ ತೋಡಿಕೊಂಡಿದ್ದೇವೆ, ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಕೆಲವು ಪರಿಹಾರ ಸೂತ್ರಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ಬಹಳ ವಿನಮ್ರವಾಗಿ ಅದನ್ನು ಅವರು ಸ್ವೀಕರಿಸಿದ್ದಾರೆ. ಯಾವುದೇ ಗದ್ದಲ ಇಲ್ಲ, ಗೊಂದಲ ಇಲ್ಲ. ಸರ್ಕಾರ ನಿಮ್ಮೊಟ್ಟಿಗೆ ಇದೆ, ಖಂಡಿತ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವಂಥ ಜವಾಬ್ದಾರಿ ನಮ್ಮದು. ಗೃಹ ಸಚಿವನಾಗಿ ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ಸರ್ಕಾರ ನಿಮ್ಮೊಟ್ಟಿಗೆ ಇದೆ ಅಂತ ನಮಗೆ ಭರವಸೆ ನೀಡಿದ್ದಾರೆ. ನಮಗೆ ಖಂಡಿತ ಅದರ ಬಗ್ಗೆ ಭರವಸೆ ಇದೆ. ಗುಂಪು ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಗೃಹ ಸಚಿವರ ಹೇಳಿಕೆ ಏನಿದೆ, ಆ ಹೇಳಿಕೆ ಈ ಮುಸ್ಲಿಂ ಮುಖಂಡರ ಒಂದಷ್ಟು ಆಕ್ರೋಶ ಕಾರಣ ಆಗಿತ್ತು. ಇವತ್ತು ಆಕ್ರೋಶ ಹೊರಹಾಕಿದ್ರ, ಆ ಬಗ್ಗೆ ಮಾತಾಡಿದ್ರ? ಯಾವುದೇ ಆಕ್ರೋಶ ಇಲ್ಲ. ಕೆಲವು ಮಾಧ್ಯಮದ ವರದಿಯಿಂದಾಗಿ ಕೆಲವು ಜನರಿಗೆ ನೋವಾಗಿದ್ದು ಸತ್ಯ. ಆದರೆ ಅದರ ಮರುದಿನವೇ ಬಹಳ ಸ್ಪಷ್ಟವಾಗಿ ಗೃಹ ಸಚಿವರು ಅದನ್ನು ನಿರಾಕರಣೆ ಮಾಡಿದ್ದಾರೆ. ದುಷ್ಕರ್ಮಿಗಳು ಹೇಳಿದ ಮಾತನ್ನು ತಾವು ಹೇಳಿದ್ದಾಗಿ ಅವರು ಹೇಳಿದ್ದಾರೆ, ಮತ್ತು ಅದರ ಬಗ್ಗೆ ಯಾವುದೇ ಸಂಶಯಗಳಿಲ್ಲ. ಅದರ ಬಗ್ಗೆ ಯಾವುದೇ ಗದ್ದಲವೂ ಆಗಿಲ್ಲ, ಗೊಂದಲವೂ ಆಗಿಲ್ಲ. ಆ ನೋವನ್ನು ತೋಡಿಕೊಂಡಿದ್ರೆ, ಅಂದರೆ ಮೊನ್ನೆ ಆದಂಥ ಮುಸ್ಲಿಂ ಮುಖಂಡರಿಗೆ ನೋವೇನಿದೆ ಅದನ್ನು ಗೃಹ ಸಚಿವರ ಮುಂದೆ ಹೇಳಿದ್ರ? ಅವ್ರು ಎಂತ ಹೇಳಿದ್ರು? ಇಲ್ಲ, ಗೃಹ ಸಚಿವರ ಬಗ್ಗೆ ನಾವು ಅದನ್ನು ಹೇಳ್ಕೊಳ್ಳಿಲ್ಲ, ಮತ್ತು ಅದು ವಿಚಾರ ಪ್ರಸ್ತಾಪ ಆಗಲೂ ಇಲ್ಲ. ಅವರು ಮೊದಲೇ ಅದರ ಬಗ್ಗೆ ಸ್ಪಷ್ಟೀಕರಣ ನಮಗೆ ಕೊಟ್ಟಿದ್ದಾರೆ. ಅಲ್ಲ, ಆ ವಿಷಯದಲ್ಲಿ ಏನಂತ ಆ ವಿಷಯದಲ್ಲಿ ನಾವು ಹೇಳಿದ್ವಿ, ಈ ರೀತಿ ಬಂದಿದೆ, ನಿಮ್ಮ ಸ್ಟೇಟ್ಮೆಂಟ್ ಈ ರೀತಿ ಬಂದಿದೆ ಅಂತ ಕೇಳಿದಾಗ ಅವರಿಗೆ ಸಿಕ್ಕಿಂಥ ಮಾಹಿತಿ ಫಸ್ಟ್ ಡಿಪಾರ್ಟ್ಮೆಂಟಿಂದ ಏನು 4 ಜನರನ್ನು ಹಿಡಿದಿದ್ದಾರೆ, ಆ 4 ಜನರು ಕೊಟ್ಟ ಸ್ಟೇಟ್ಮೆಂಟ್ ಆಗಿದೆ ಅದು. ಇವನು ಹೀಗೆ ಪಾಕಿಸ್ತಾನದಿಂದ ಬಂದಂಥ ಕೂಗಿದ ಅಂತೇಳಿ ನಾವು ಅದು ಮಾಡಿದ್ದೇವೆ ಅಂತೇಳಿ ಅವರು ಕೊಟ್ಟ ಸ್ಟೇಟ್ಮೆಂಟನ್ನು ಇವರಿಗೆ ಸಿಕ್ಕಿದ್ದನ್ನು ಇವರು ಹೇಳಿದ್ದಾರೆ ಹೊರತು ಇವರ ಸ್ಟೇಟ್ಮೆಂಟು ಅಲ್ಲ, ಪೊಲೀಸ್ ಅವರ ಸ್ಟೇಟ್ಮೆಂಟು ಅಲ್ಲ ಅಂತ ಅವರು ಹೇಳಿದ್ದಾರೆ. ಹೇಳಿದ್ರೆ ಅದು ಈ ರೀತಿಯಾಗಿ ಹೇಳಾಗಿ ತಪ್ಪಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು. ಬಟ್ ಅವರು ಅದಕ್ಕೆ ನೆಕ್ಸ್ಟ್ ಡೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕನ್ವಿನ್ಸ್ ಏನಾದ್ರು ಮಾಡಿದ್ರಿ ಈಗ ಹೋದಂಥವ್ರಿಗೆ? ಇಲ್ಲ, ನಮಗೆ ಕನ್ವಿನ್ಸ್ ಮಾಡೋದೇನಲ್ಲ, ನಾವು ನಮ್ಮ ನೋವನ್ನು ಅವರ ಹತ್ರ ತೋಡ್ಕೊಂಡಿದ್ದೇವೆ ಮತ್ತು ನಮ್ಮ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ತಾರೆ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ನಾವು ಕಾದು ನೋಡ್ತೇವೆ. ಇದು ಮುಸ್ಲಿಂ ಮುಖಂಡರು ಹೇಳ್ತಾ ಇರುವಂಥ ಮಾತು. ಅಂದರೆ ತಮ್ಮ ನೋವನ್ನು ಹೇಳಿಕೊಂಡಿದ್ದೇವೆ, ಅವರು ಕೂಡ ಒಂದಷ್ಟು ಭರವಸೆ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಮುಸ್ಲಿಂ ಮುಖಂಡರು ಹೇಳ್ತಾ ಇರುವಂಥ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಗೃಹ ಸಚಿವರ ಜೊತೆ ಮಾತುಕತೆಯಲ್ಲಿ ಒಂದಷ್ಟು ಗದ್ದಲ ಗಲಾಟೆ ಆಯಿತು. ಈ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂ ಮುಖಂಡರಾದ ಶಾಹುಲ್ ಹಮೀದ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಗೃಹ ಸಚಿವರ ಜೊತೆ ಮಾತುಕತೆಯಲ್ಲಿ ಮುಸ್ಲಿಂ ಮುಖಂಡರು ಗದ್ದಲ ಆಯಿತು, ಒಂದಷ್ಟು ಗಲಾಟೆ ಆದಂಥ ವಾತಾವರಣ ಕಂಡು ಬಂತು. ಏನು ಗಲಾಟೆ ಅಂತ? ಏನ್ರಿ ನಿಮಗೆ ಕನಸು ಬಿತ್ತಾ? ಗದ್ದಲವೂ ಆಗಲಿಲ್ಲ, ಗೊಂದಲವೂ ಆಗಲಿಲ್ಲ, ಏನಿಲ್ಲ, ಮೇಜು ತಟ್ಟಿದ್ದು ಇಲ್ಲ, ಆಯ್ತಲ್ಲ. ಅದು ಅಲ್ಲಿ ನಾವು ಕೆಲವು ವಿಚಾರಗಳನ್ನು ಅವರ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದೇವೆ, ನಮ್ಮ ನೋವುಗಳನ್ನು ಅವರ ಹತ್ರ ತೋಡಿಕೊಂಡಿದ್ದೇವೆ, ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಕೆಲವು ಪರಿಹಾರ ಸೂತ್ರಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ಬಹಳ ವಿನಮ್ರವಾಗಿ ಅದನ್ನು ಅವರು ಸ್ವೀಕರಿಸಿದ್ದಾರೆ. ಯಾವುದೇ ಗದ್ದಲ ಇಲ್ಲ, ಗೊಂದಲ ಇಲ್ಲ. ಸರ್ಕಾರ ನಿಮ್ಮೊಟ್ಟಿಗೆ ಇದೆ, ಖಂಡಿತ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವಂಥ ಜವಾಬ್ದಾರಿ ನಮ್ಮದು. ಗೃಹ ಸಚಿವನಾಗಿ ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ಸರ್ಕಾರ ನಿಮ್ಮೊಟ್ಟಿಗೆ ಇದೆ ಅಂತ ನಮಗೆ ಭರವಸೆ ನೀಡಿದ್ದಾರೆ. ನಮಗೆ ಖಂಡಿತ ಅದರ ಬಗ್ಗೆ ಭರವಸೆ ಇದೆ. ಗುಂಪು ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಗೃಹ ಸಚಿವರ ಹೇಳಿಕೆ ಏನಿದೆ, ಆ ಹೇಳಿಕೆ ಈ ಮುಸ್ಲಿಂ ಮುಖಂಡರ ಒಂದಷ್ಟು ಆಕ್ರೋಶ ಕಾರಣ ಆಗಿತ್ತು. ಇವತ್ತು ಆಕ್ರೋಶ ಹೊರಹಾಕಿದ್ರ, ಆ ಬಗ್ಗೆ ಮಾತಾಡಿದ್ರ? ಯಾವುದೇ ಆಕ್ರೋಶ ಇಲ್ಲ. ಕೆಲವು ಮಾಧ್ಯಮದ ವರದಿಯಿಂದಾಗಿ ಕೆಲವು ಜನರಿಗೆ ನೋವಾಗಿದ್ದು ಸತ್ಯ. ಆದರೆ ಅದರ ಮರುದಿನವೇ ಬಹಳ ಸ್ಪಷ್ಟವಾಗಿ ಗೃಹ ಸಚಿವರು ಅದನ್ನು ನಿರಾಕರಣೆ ಮಾಡಿದ್ದಾರೆ. ದುಷ್ಕರ್ಮಿಗಳು ಹೇಳಿದ ಮಾತನ್ನು ತಾವು ಹೇಳಿದ್ದಾಗಿ ಅವರು ಹೇಳಿದ್ದಾರೆ, ಮತ್ತು ಅದರ ಬಗ್ಗೆ ಯಾವುದೇ ಸಂಶಯಗಳಿಲ್ಲ. ಅದರ ಬಗ್ಗೆ ಯಾವುದೇ ಗದ್ದಲವೂ ಆಗಿಲ್ಲ, ಗೊಂದಲವೂ ಆಗಿಲ್ಲ. ಆ ನೋವನ್ನು ತೋಡಿಕೊಂಡಿದ್ರೆ, ಅಂದರೆ ಮೊನ್ನೆ ಆದಂಥ ಮುಸ್ಲಿಂ ಮುಖಂಡರಿಗೆ ನೋವೇನಿದೆ ಅದನ್ನು ಗೃಹ ಸಚಿವರ ಮುಂದೆ ಹೇಳಿದ್ರ? ಅವ್ರು ಎಂತ ಹೇಳಿದ್ರು? ಇಲ್ಲ, ಗೃಹ ಸಚಿವರ ಬಗ್ಗೆ ನಾವು ಅದನ್ನು ಹೇಳ್ಕೊಳ್ಳಿಲ್ಲ, ಮತ್ತು ಅದು ವಿಚಾರ ಪ್ರಸ್ತಾಪ ಆಗಲೂ ಇಲ್ಲ. ಅವರು ಮೊದಲೇ ಅದರ ಬಗ್ಗೆ ಸ್ಪಷ್ಟೀಕರಣ ನಮಗೆ ಕೊಟ್ಟಿದ್ದಾರೆ. ಅಲ್ಲ, ಆ ವಿಷಯದಲ್ಲಿ ಏನಂತ? ಆ ವಿಷಯದಲ್ಲಿ ನಾವು ಹೇಳಿದ್ವಿ, ಈ ರೀತಿ ಬಂದಿದೆ, ನಿಮ್ಮ ಸ್ಟೇಟ್ಮೆಂಟ್ ಈ ರೀತಿ ಬಂದಿದೆ ಅಂತ ಕೇಳಿದಾಗ ಅವರಿಗೆ ಸಿಕ್ಕಿಂಥ ಮಾಹಿತಿ ಫಸ್ಟ್ ಡಿಪಾರ್ಟ್ಮೆಂಟಿಂದ ಏನು 4 ಜನರನ್ನು ಹಿಡಿದಿದ್ದಾರೆ, ಆ 4 ಜನರು ಕೊಟ್ಟ ಸ್ಟೇಟ್ಮೆಂಟ್ ಆಗಿದೆ ಅದು. ಇವನು ಹೀಗೆ ಪಾಕಿಸ್ತಾನದಿಂದ ಬಂದಂಥ ಕೂಗಿದ ಅಂತೇಳಿ ನಾವು ಅದು ಮಾಡಿದ್ದೇವೆ ಅಂತೇಳಿ ಅವರು ಕೊಟ್ಟ ಸ್ಟೇಟ್ಮೆಂಟನ್ನು ಇವರಿಗೆ ಸಿಕ್ಕಿದ್ದನ್ನು ಇವರು ಹೇಳಿದ್ದಾರೆ ಹೊರತು ಇವರ ಸ್ಟೇಟ್ಮೆಂಟು ಅಲ್ಲ, ಪೊಲೀಸ್ ಅವರ ಸ್ಟೇಟ್ಮೆಂಟು ಅಲ್ಲ ಅಂತ ಅವರು ಹೇಳಿದ್ದಾರೆ. ಹೇಳಿದ್ರೆ ಅದು ಈ ರೀತಿಯಾಗಿ ಹೇಳಾಗಿ ತಪ್ಪಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು. ಬಟ್ ಅವರು ಅದಕ್ಕೆ ನೆಕ್ಸ್ಟ್ ಡೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕನ್ವಿನ್ಸ್ ಏನಾದ್ರು ಮಾಡಿದ್ರಿ ಈಗ ಹೋದಂಥವ್ರಿಗೆ? ಇಲ್ಲ, ನಮಗೆ ಕನ್ವಿನ್ಸ್ ಮಾಡೋದೇನಲ್ಲ, ನಾವು ನಮ್ಮ ನೋವನ್ನು ಅವರ ಹತ್ರ ತೋಡ್ಕೊಂಡಿದ್ದೇವೆ ಮತ್ತು ನಮ್ಮ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ತಾರೆ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ನಾವು ಕಾದು ನೋಡ್ತೇವೆ. ಇದು ಮುಸ್ಲಿಂ ಮುಖಂಡರು ಹೇಳ್ತಾ ಇರುವಂಥ ಮಾತು. ಅಂದರೆ ತಮ್ಮ ನೋವನ್ನು ಹೇಳಿಕೊಂಡಿದ್ದೇವೆ, ಅವರು ಕೂಡ ಒಂದಷ್ಟು ಭರವಸೆ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಮುಸ್ಲಿಂ ಮುಖಂಡರು ಹೇಳ್ತಾ ಇರುವಂಥ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.